ಹಲೋ ಗೈಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಬೆಳ್ಳಂಬೆಳಗ್ಗೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದಪ್ಪ, ಗೃಹಲಕ್ಷ್ಮಿ 21 ಮತ್ತು 22ನೇ ಕಂತಿನ ಹಣ ಇವತ್ತು ಬೆಳಗ್ಗೆ 11 ಗಂಟೆ ನಂತರ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಮತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಏನು ಅಪ್ಡೇಟ್ನ ಕೊಟ್ಟಿದ್ದಾರೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಒಂದೊಳ್ಳೆ ಸ್ಕೀಮ್ಗಳ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಇವತ್ತು ನಿಮಗೆ ಖುಷಿಯಾಗುವಂಥ ಒಂದು ಸುದ್ದಿನ ತಿಳಿಸ್ಕೊಡ್ತೀನಿ. ಹೌದು, ಗೃಹಲಕ್ಷ್ಮಿ ಪೆಂಡಿಂಗ್ ಇತ್ತು ಅಲ್ವಾ, 21 ಮತ್ತು 22ನೇ ಕಂತಿನ ಎರಡೂ ಕಂತಿನ 4,000 ರೂಪಾಯಿ ಅಮೌಂಟು ಜಮೆ ಆಗ್ತಾ ಇದೆ. ಅದ್ರ ಜೊತೆಗೆ ಲೇಬರ್ ಕಾರ್ಡ್ ಇರೋರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇನ್ಫಾರ್ಮೇಷನ್ ಏನಿದೆ ತಿಳ್ಕೊಬೇಕು ಅಂತ ಇತ್ತು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು, ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಓಕೆನಾ? 2 ದಿನದ ಹಿಂದೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಮೇಡಮ್, ಗೃಹಲಕ್ಷ್ಮಿ ಯೋಜನೆಯ ಹಣ APL ಕಾರ್ಡ್ ಇದ್ರು BPL ಕಾರ್ಡ್ ಇದ್ರು ಕೊಡ್ತೀವಿ ಅಂತ ಹೇಳಿದ್ದೀರಾ, ಬಟ್ ಏನು ಅಮೌಂಟ್ ಹೋಗ್ತಾ ಇದೆ ಗೃಹಲಕ್ಷ್ಮಿ, ಲೇಬರ್ ಕಾರ್ಡ್ ಇರೋಂಥವ್ರಿಗೆ ಹೋಗ್ತಾ ಇಲ್ಲ, ಕಾರ್ಮಿಕ ಕಾರ್ಡ್ ಇದ್ದವ್ರಿಗೆ ಹಣ ಬರ್ತಿಲ್ಲ ಅಂತ ಒಂದು ಕಂಪ್ಲೇಂಟ್ ಬರ್ತಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳಿದ್ದಾರೆ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆ ವಿಷಯಕ್ಕೆ ಕಂಪ್ಲೀಟ್ ಆಗಿ ಶಾಕ್ ಆಗಿದ್ದಾರೆ. ಹೌದಾ, ಲೇಬರ್ ಕಾರ್ಡ್ ಇರೋಂಥವ್ರಿಗೆ ಬರ್ತಾ ಇಲ್ವಾ? ಸಂತೋಷ್ ಲಾಡ್ ಅವ್ರ ಹತ್ರ ಅಂದರೆ ಕಾರ್ಮಿಕ ಇಲಾಖೆಯ ಸಚಿವರ ಹತ್ರ ನಾನು ಈಗಲೇ ಮಾತಾಡ್ತೀನಿ. ಲೇಬರ್ ಕಾರ್ಡ್ ಇರೋಂಥವ್ರು ಕೂಡ BPL ಅಂಡರಲ್ಲೇ ಬರ್ತಾರೆ, ಅವ್ರಿಗೆ ಯಾಕೆ ಗೃಹಲಕ್ಷ್ಮಿ ತಲುಪದೇ ಇದೆ ಅಂಥವ್ರಿಗೆ ಈಗಲೇ ಅಂದರೆ ಆದಷ್ಟು ಬೇಗ ಶೀಘ್ರವಾಗಿ ಹಣ ಜಮೆ ಮಾಡುವಂಥ ಏರ್ಪಾಟ್ ನಾನು ಮಾಡ್ತೀನಿ. ಗೃಹಲಕ್ಷ್ಮಿ ವಿಚಾರವಾಗಿ ಈ ರೀತಿ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ರು. ಯಾರಿಗೆ ಲೇಬರ್ ಕಾರ್ಡ್ ಇದ್ರೂ ಕೂಡ ಹಣ ಬಂದಿಲ್ಲ, ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿಲ್ವೋ ಅಷ್ಟು ಕಂತಿನ ಹಣ ಒಟ್ಟಿಗೆ ಜಮೆ ಆಗುವಂಥ ಸಾಧ್ಯತೆಗಳು ಇದಾವೆ. ಇಷ್ಟು ದಿನ ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಗಮನಕ್ಕೆ ಬಂದಿರಲಿಲ್ಲ ಅನ್ಸುತ್ತೆ. ಅಂದ್ರೆ ಅವ್ರ ರಿಯಾಕ್ಷನ್ ಆ ಥರ ಇತ್ತು, ಕಂಪ್ಲೀಟ್ ಶಾಕ್ ಬಿಟ್ಟಿದ್ದಾರೆ. ಹೌದಾ, ಬಂದಿಲ್ವಾ ಅನ್ನೋ ರೀತಿಯಾಗಿ ಅಂದ್ರೆ ಇಮಿಡಿಯೇಟ್ ಅದನ್ನ ಸರಿ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಲೇಬರ್ ಕಾರ್ಡ್ ಇದ್ದು ಇಷ್ಟು ದಿನ ನಮ್ಗೇನಾದ್ರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದ್ರೆ ಇನ್ನು ಮುಂದೆ ನೀವು ಆರಾಮ್ಸೆ ಇರಬಹುದು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹಾಗೆ 11 ಗಂಟೆ ನಂತರ ಇವತ್ತು ಅಂದ್ರೆ ಲಾಸ್ಟ್ ವೀಕಲ್ಲೇ ಅವ್ರು ಹೇಳಿದ್ರು, ನಮಗೆ ಒಂದು ಕಂತಿನ ಹಣ ಮಾತ್ರ ಬಾಕಿ ಇದೆ, ಜೂನ್ ಕಂತಿನ ಹಣ ಹಾಕಬೇಕು. ಕೆಲವರಿಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ರೀತಿಯ ಹಣ ಪೆಂಡಿಂಗ್ ಹಣ ಕೂಡ ಬಾಕಿ ಉಳ್ಕೊಂಡಿರೋದನ್ನ ನಾವು ಹಾಕ್ತೀವಿ ಅಂತ. ಸೊ ಅದ್ರ ಲೆಕ್ಕಾಚಾರವಾಗಿ ಇವತ್ತಿಗೆ ಬೆಳಗ್ಗೆ 11 ಗಂಟೆ ನಂತರ ಎರಡೂ ಕಂತಿನ ಹಣವನ್ನು ಯಾರು 21 ಮತ್ತು 22ನೇ ಕಂತಿನ ಹಣವನ್ನು ಮೇ ಮತ್ತು ಜೂನ್ 2 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಅಪ್ಡೇಟ್ ಸಿಕ್ಕಿದೆ. ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೆ ಒಂದೇ ಒಂದು ತಿಂಗಳ ಹಣ ಮಾತ್ರ ಬಾಕಿ ಇದೆ, ಜೂನ್ ತಿಂಗಳದ ಮಾತ್ರ ಹಾಕಬೇಕು ಅಂತ ಹೇಳಿದರು. ಆದರೆ ಈಗ ಒಂದು ಇನ್ಫಾರ್ಮೇಷನ್ ಏನು ಸಿಕ್ಕಿದೆ ಅಂದರೆ ಸ್ವಲ್ಪ ಅವರು ಮಿಸ್ಟೇಕಲ್ಲಿ ಆ ರೀತಿಯಾಗಿ ಹೇಳಿದ್ದಾರೆ. ಮೇ ಕಂತಿನ ಹಣ ಕೂಡ ನಾವು ಹಾಕಿಲ್ಲ, ಜೂನ್ ಕಂತಿನ ಹಣ ಕೂಡ ನಾವು ಹಾಕಿಲ್ಲ, ಅವೆರಡೂ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ, ಒಟ್ಟು ನಿಮಗೆ 4,000 ರೂಪಾಯಿ ಬರುತ್ತೆ ಅಂತ ಸದ್ಯಕ್ಕೆ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪುಷ್ಪಾ ಅಮರನಾಥ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇವತ್ತಿನಿಂದ ಮಧ್ಯಾಹ್ನ ಬೆಳಗ್ಗೆ 11 ಗಂಟೆ ನಂತರ ಅಥವಾ ಮಧ್ಯಾಹ್ನ 3 ಗಂಟೆ ನಂತರ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲ ಹಂತವಾಗಿ ಒಟ್ಟು 17 ಜಿಲ್ಲೆಗಳಿಗೆ ಹಣ ಬರುತ್ತೆ ಅಥವಾ 22 ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಕೆಲವು ಯೂಟ್ಯೂಬ್ ಚಾನಲ್ಗಳು ಹೇಳ್ತಾ ಇದ್ದಾರೆ. ಮತ್ತೆ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ರಿಸೀವ್ ಆಗಿದೆ, ಅಮೌಂಟ್ ಬಂದಿದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ. ಖಂಡಿತವಾಗ್ಲೂ ಇಲ್ಲಿವರೆಗೂ ಕೂಡ ಅಮೌಂಟು ಜಮೆ ಆಗಿರೋದಿಲ್ಲ. ಹಳೆ ಸ್ಕ್ರೀನ್ಶಾಟ್ಗಳನ್ನ ತೆಗೆದುಬಿಟ್ಟು ಮತ್ತು ಹಳೆ ಮೆಸೇಜ್ಗಳು ಬಂದಿರುತ್ತಲ್ವ, ಅದನ್ನೆಲ್ಲ ಸ್ವಲ್ಪ ಬ್ಲರ್ ಮಾಡ್ಕೊಂಡ್ಬಿಟ್ಟು ಇವತ್ತು ಬಂದಿದೆ, ನಿನ್ನೆ ಬಂದಿದೆ ಅನ್ನೋ ರೀತಿಯಾಗಿ ಹಣ ಹಾಕ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೆಲ್ಲ ಕಂಪ್ಲೀಟ್ ರಾಂಗ್ ಇನ್ಫಾರ್ಮೇಶನ್. ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿಲ್ಲ. ಇವತ್ತು ಗುರುವಾರ, ಇವತ್ತು ಬೆಳಗ್ಗೆ 11 ಗಂಟೆ ನಂತರ ಅಥವಾ ಮಧ್ಯಾಹ್ನ 3 ಗಂಟೆ ನಂತರ ಖಂಡಿತವಾಗ್ಲೂ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಹಣ ಬಿಡುಗಡೆ ಆದ್ಮೇಲೆ ಅದು 100% ನಿಜನೋ ಇಲ್ವೋ ಅಂತ ಹೇಳಕ್ ಸಾಧ್ಯ ಆಗುತ್ತೆ. ಏನು ಇನ್ಫಾರ್ಮೇಶನ್ ಸಿಕ್ಕಿದೆ ಅದನ್ನ ಮಾತ್ರ ಹೇಳೋ ಪ್ರಯತ್ನ ಮಾಡ್ತೀವಿ. ಬಟ್ ಇಲ್ಲದೇ ಇರೋ ಇನ್ಫಾರ್ಮೇಶನ್ಸ್ಗಳನ್ನ ಹೇಳೋಕೆ ನನಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ. ಸದ್ಯಕ್ಕೆ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ, ಲೇಬರ್ ಕಾರ್ಡ್ ಇದ್ದವ್ರಿಗೆ ಹಣ ಬರ್ತಿಲ್ವಾ, ಈಗಲೇ ನಾನು ಅದನ್ನ ಸಂತೋಷ್ ಲಾಡ್ ಹತ್ರ ಮಾತಾಡ್ತೀನಿ, ಅವ್ರಿಗೆ ಬರೋ ರೀತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಲಾಸ್ಟ್ ವೀಕ್ ಅವ್ರು ಹೇಳಿರೋದು ಮುಂದಿನ ವಾರದಲ್ಲಿ ಜೂನ್ ತಿಂಗಳು ಹಣ ಬಿಡುಗಡೆ ಮಾಡ್ತೀವಿ ಅಂತ. ಈಗ ಸೊ ಒಂದು ವಾರ ಆಗ್ತಾ ಬಂದಿದೆ. ಸೊ ಇವತ್ತಿನಿಂದ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅಂತ ನಮಗೆ ಬೇರೆ ಇಲಾಖೆಗಳಿಂದ ಕೂಡ ಮಾಹಿತಿ ಬಂದಿರೋದ್ರಿಂದ ಆ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಎರಡು ಕಂತಿನ 4,000 ರೂಪಾಯಿ ಅಮೌಂಟು ಇವತ್ತು ನಿಮಗೆ ಬರಬಹುದು ಅಥವಾ ನಾಳೆ ಬೇಕಿದ್ರೂ ಬರಬಹುದು, ಇವತ್ತು ಸಂಜೆ ಬೇಕಿದ್ರೂ ಬರಬಹುದು. ಆಲ್ರೆಡಿ ಬಿಡುಗಡೆ ಆಗಿದೆ, ಮಹಿಳೆಯರ ಖಾತೆಗೆ ಹೋಗ್ತಾ ಇದೆ ಅಂತ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳು ಹೇಳ್ತಾ ಇದ್ದಾವಲ್ಲ, ಅದೆಲ್ಲ ಕೂಡ ರಾಂಗ್ ಇನ್ಫಾರ್ಮೇಷನ್. ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ಇವತ್ತು ಸಂಜೆಯಿಂದ 20 ಜಿಲ್ಲೆಗಳಿಗೆ ಮತ್ತು ಆ ಜಿಲ್ಲೆಗಳಿಗೆ ಈ ಜಿಲ್ಲೆಗಳಿಗೆ ಅದೆಲ್ಲ ಫೇಕ್ ಇನ್ಫಾರ್ಮೇಷನ್, ದಯವಿಟ್ಟು ನಂಬೋದಕ್ಕೆ ಹೋಗಬೇಡಿ. ಏನು ಇನ್ಫಾರ್ಮೇಷನ್ ಇತ್ತು ಅದನ್ನು ನಿಮಗೆ ನಾನು ಮುಕ್ತವಾಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.